ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 935 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 14 ಆಗಸ್ಟ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ನ್ಯಾಯಮಂಡಳಿಯ ತೀರ್ಪಿನ ಪ್ರಕಾರ ಕಳಸಾ ಬಂಡೂರಿ ನಾಳಾ ಯೋಜನೆ ಅಡಿಯಲ್ಲಿ ಕರ್ನಾಟಕಕ್ಕೆ ಮಹಾದಾಯಿ ನದಿಯಿಂದ ಎಷ್ಟು ನೀರನ್ನು ತಿರುಗಿಸಲು ಅನುಮತಿ ಇದೆ? ಹೌ ಮಚ್ ವಾಟರ್ ಫ್ರಮ್ ಮಹಾದಾಯಿ ರಿವರ್ ಈಸ್ ಕರ್ನಾಟಕ ಅಲೋಡ್ ಟು ಡೈವರ್ಟ್ ಅಂಡರ್ ದಿ ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಆಸ್ ಪರ್ ಟ್ರಿಬ್ಯುನಲ್ಸ್ ಡಿಸಿಷನ್? ಅಂದರೆ ಕರ್ನಾಟಕ ಮತ್ತು ಗೋವಾ, ಇನ್ಫ್ಯಾಕ್ಟ್ ಇವನ್ ಮಹಾರಾಷ್ಟ್ರ ಕೂಡ ಈ ಒಂದು ಡಿಸ್ಪ್ಯೂಟ್ನ ಒಂದು ಭಾಗವಾಗಿರುತ್ತೆ. ಸೊ ಈ 3 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಈ ಮಹಾದಾಯಿ ನದಿ ನೀರಿನ ಹಂಚಿಕೆ ಏನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನು ನಾವು ಕಳಸಾ ಬಂಡೂರಿ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ಗಾಗಿ ಟ್ರಿಬ್ಯುನಲ್ನ ಪ್ರಕಾರ, ಅಂದ್ರೆ ನ್ಯಾಯಮಂಡಳಿ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪಿನ ಪ್ರಕಾರ, ಸೊ ಕರ್ನಾಟಕ ರಾಜ್ಯ ಈ ಯೋಜನೆಗಾಗಿ ಎಷ್ಟು TMC ನೀರನ್ನ ಬಳಕೆ ಮಾಡ್ಕೊಳ್ಬಹುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 7.56 TMC ಆಫ್ ವಾಟರ್ ಅನ್ನ ನಾವು ಕಳಸಾ ಬಂಡೂರಿ ನಾಳಾ ಪ್ರಾಜೆಕ್ಟ್ಗೆ ಯೂಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಹದಾಯಿ ರಿವರ್ ಡಿಸ್ಪ್ಯೂಟ್ ಇದು ಈ ಒಂದು ಟ್ರಿಬ್ಯುನಲ್ ಮತ್ತೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು? ಸೊ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಮಹದಾಯಿ ಟ್ರಿಬ್ಯುನಲ್ ಅಥವಾ ಮಹದಾಯಿ ನ್ಯಾಯಮಂಡಳಿ ಏನಿರುತ್ತೆ, ಸೊ ಇದಕ್ಕೆ ಮತ್ತೆ 1 ವರ್ಷದ ತನಕ ಎಕ್ಸ್ಟೆನ್ಷನ್ ನೀಡಲಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಮಹದಾಯಿ ಪ್ರಾಜೆಕ್ಟ್ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿರುತ್ತೆ. ಸೊ ಎಕ್ಸಾಮ್ ಅಲ್ಲೂ ಕೂಡ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಮ್ಯಾಪ್ ನಾವು ಅರ್ಥ ಮಾಡ್ಕೊಳ್ಳೋಣ, ಮಹದಾಯಿ ಪ್ರಾಜೆಕ್ಟ್ ಅಂದ್ರೆ ಏನು, ಗೋವಾ ಯಾಕೆ ಇದಕ್ಕೆ ಅಪೋಸ್ ಮಾಡ್ತಾ ಇದೆ, ಎಲ್ಲವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಬಾರ್ಡರ್ ಲೈನ್ ನಾವೇನ್ ನೋಡ್ತಾ ಇದ್ದೀವಿ, ಸೊ ಇದು ನಮ್ಮ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಗಡಿ ರೇಖೆ ಆಗಿರುತ್ತೆ. ಸೊ ಇದರಿಂದ ಈ ಕಡೆ ಬರ್ತಕ್ಕಂಥದ್ದು ಗೋವಾ ಆಗಿರುತ್ತೆ. ಸೊ ಇಲ್ಲಿ ಮಹದಾಯಿ ನದಿಯನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಕರ್ನಾಟಕದಲ್ಲಿ ಹುಟ್ಟಿ ಗೋವಾದ ಮುಖಾಂತರ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದಕ್ಕಿಂತ ಮೇಲೆ ಇನ್ನೊಂದು ನದಿ ಇರುತ್ತೆ, ಅದನ್ನ ನಾವು ಮಲಪ್ರಭಾ ರಿವರ್ ಅಂತ ಹೇಳ್ತೇವೆ. ಮಲಪ್ರಭಾ ರಿವರ್ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ನಮ್ಮ ಕರ್ನಾಟಕದಲ್ಲೇ ಅಂತ್ಯವಾಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈಗ ಮಹದಾಯಿಗೆ ಸಂಬಂಧಪಟ್ಟಂತೆ 2 ಉಪನದಿಗಳಿರುತ್ತೆ, ಅಂದ್ರೆ ಅನೇಕ ಉಪನದಿಗಳಿರುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ಗೆ ಕಳಸಾ ಬಂಡೂರಿಗೆ ಸಂಬಂಧಪಟ್ಟಂತೆ 2 ಉಪನದಿಗಳು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದನ್ನ ಕಳಸಾ ಅಂತ ಕರಿತೀವಿ, ಇನ್ನೊಂದನ್ನ ಬಂಡೂರಿ ಅಂತ ಕರಿತೇವೆ. ಸೊ ಈ 2 ಕೂಡ ಮಹದಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪನದಿಗಳಾಗಿರುತ್ತೆ. ಸೊ ಈಗ ಕಳಸಾ ಬಂಡೂರ ನಾಲಾ ಪ್ರಾಜೆಕ್ಟ್ ನ ಅಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ 2 ಉಪನದಿಗಳನ್ನ ಮಲಪ್ರಭಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಮಹದಾಯಿಯ ಉಪನದಿಗಳ ನೀರನ್ನ ಮಲಪ್ರಭಾಗೆ ಕನೆಕ್ಟ್ ಮಾಡ್ತಾರೆ, ಅವಾಗ ಮಹದಾಯಿಯ ನೀರಿನ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಅದರಿಂದ ಗೋವಾಗೆ ಸಾಕಷ್ಟು ನೀರು ಕೊರತೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ಪ್ರಾಜೆಕ್ಟ್ಗೆ ಈ ಗೋವಾದವರು ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನ್ಯಾಯಮಂಡಳಿಗೆ ಈಗ ಇನ್ನೂ 1 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಅನ್ನ ನೀಡಲಾಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಲೈನ್, ಈ ಡಾರ್ಕ್ ಬ್ಲೂ ಲೈನ್ ಏನಿದೆ, ಇದು ಮಹದಾಯಿ ರಿವರ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥದ್ದನ್ನ ನಾವು ಮಲಪ್ರಭಾ ರಿವರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಕಳಸಾಗೆ ಒಂದು ಅಣೆಕಟ್ಟನ್ನ ಕಟ್ಟಿ, ಕಳಸಾ ಟ್ರಿಬ್ಯುನಲ್ ಏನಿರುತ್ತೆ ಅದಕ್ಕೊಂದು ಅಣೆಕಟ್ಟನ್ನ ಕಟ್ಟಿ, ಸೊ ಅದನ್ನ ಮಲಪ್ರಭಾಗೆ ಕನೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಬಂಡೂರ ಟ್ರಿಬ್ಯೂಟರಿ ಏನಿರುತ್ತೆ, ಬಂಡೂರ ಉಪನದಿ ಏನಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಣೆಕಟ್ಟನ್ನ ಕಟ್ಟಿ ಅದನ್ನ ಮಲಪ್ರಭಾಗೆ ಡೈವರ್ಟ್ ಮಾಡಲಾಗುತ್ತೆ. ಸೊ ಇವಾಗ ಇವೆರಡೂ ನೀರು ಡೈವರ್ಟ್ ಆಗುತ್ತೆ, ಅದರ ಕ್ವಾಂಟಿಟಿ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಸೊ ಇದರಿಂದ ಗೋವಾ ರಾಜ್ಯದವರು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿರ್ತಕ್ಕಂಥದ್ದು ಈ ಒಂದು ತೀರ್ಪುನ ವಿರುದ್ಧವಾಗಿರುತ್ತೆ. ಸೊ ಇದರ ಜೊತೆಗೆ ಮಹಾರಾಷ್ಟ್ರ ಕೂಡ ಒಂದು ಪ್ರಾಜೆಕ್ಟ್ ಅನ್ನ ಪ್ರಪೋಸ್ ಮಾಡಿರುತ್ತೆ. ಆ ಒಂದು ಪ್ರಾಜೆಕ್ಟ್ ಅನ್ನ ವಿರ್ದಿ ವಿಲೇಜ್ ಇನ್ ಸಿಂಧುದುರ್ಗ ಡಿಸ್ಟ್ರಿಕ್ಟ್. ಸೊ ಸಿಂಧುದುರ್ಗ ಡಿಸ್ಟ್ರಿಕ್ಟ್ ನಲ್ಲಿ ವಿರ್ದಿ ವಿಲೇಜ್ ನಲ್ಲಿ ಅವರು ಕೂಡ ಒಂದು ಡ್ಯಾಮ್ ಅನ್ನ ಪ್ರಪೋಸ್ ಮಾಡಿದ್ದಾರೆ, ಅಂದ್ರೆ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಸ್ತಾಪ ಮಾಡಿರ್ತಾರೆ. ಆ ಒಂದು ಅಣೆಕಟ್ಟನ್ನ ಯಾವ ನೀರನ್ನ ಡೈವರ್ಟ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ ಅಂದ್ರೆ ಕಟ್ಟಿಕಾ ನುಲ್ಲಾ ಅಂತಕ್ಕಂಥ ಒಂದು ನೀರನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು. ಈ ಕಟ್ಟಿಕಾ ನುಲ್ಲಾ ಅಂತಕ್ಕಂಥದ್ದು
ಅಲ್ಟಾರಾ ನುಲ್ಲಾಗೆ ಕನೆಕ್ಟ್ ಮಾಡುತ್ತೆ. ಅಲ್ಟಾರಾ ನುಲ್ಲಾ ಅಂತಕ್ಕಂಥದ್ದು ಸೊ ಇದು ಈ ಒಂದು ಮಹಾದಾಯಿಯ ಟ್ರಿಬ್ಯೂಟರಿ ಆಗಿರುತ್ತೆ. ಅಲ್ಟಾರಾ ನುಲ್ಲಾ ಅಂತಕ್ಕಂಥದ್ದು ಮಹಾದಾಯಿಯ ಟ್ರಿಬ್ಯೂಟರಿ ಆಗಿರುತ್ತೆ. ಸೊ ಈ ಅಲ್ಟಾರಾ ನುಲ್ಲಾನ ಕಟ್ಟಿಕಾ ನುಲ್ಲಾ ಕನೆಕ್ಟ್ ಆಗಿರುತ್ತೆ. ಸೊ ಕಟ್ಟಿಕಾ ನುಲ್ಲಾಗೆ ಸಂಬಂಧಪಟ್ಟಂತೆ ಸೊ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡುವ ಕಾರಣದಿಂದ ಸೊ ಇದು ಕೂಡ ಡಿಸ್ಪ್ಯೂಟೆಡ್ ಆಗಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ. ಸೊ ಎಲ್ಲಾ ಪ್ರಾಬ್ಲಮ್ಸ್ ಗಳ ಕಾರಣದಿಂದ ಈ ಒಂದು ನ್ಯಾಯಮಂಡಳಿಗೆ ಸೊ ಅಂತಿಮ ತೀರ್ಪನ್ನ ನೀಡಲಿಕ್ಕೆ ಇನ್ನೂ 1 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಅನ್ನ ಈಗ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಸುದ್ದಿಯಲ್ಲಿರುತ್ತೆ. ಸೊ ಈ ಒಂದು ಎಕ್ಸ್ಟೆನ್ಷನ್ ಏನಿರುತ್ತೆ ಇದು ಆಗಸ್ಟ್ 16, 2025ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ದಿನಾಂಕದಿಂದ 1 ವರ್ಷದವರೆಗೆ ಈ ಒಂದು ನ್ಯಾಯಮಂಡಳಿ ವ್ಯಾಲಿಡಿಟಿ ಇರುತ್ತೆ. ಸೊ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಕ್ಕಂಥವ್ರು ಯೂನಿಯನ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಸೊ ಜಲಶಕ್ತಿ ಸಚಿವಾಲಯದಿಂದ ಮಾಡಿರ್ತಕ್ಕಂಥ ಒಂದು ಅನೌನ್ಸ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು ಜಲಮಂಡಳಿಯ ಅಥವಾ ನ್ಯಾಯಮಂಡಳಿಯ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಏನು ಅಂದ್ರೆ ಈ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನವೆಂಬರ್ 2010ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಮಹದಾಯಿ ರಿವರ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಇಷ್ಟು ರಾಜ್ಯಗಳ ನಡುವೆ ಇರತಕ್ಕಂಥ ವಿವಾದವನ್ನ ಬಗೆಹರಿಸತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇವರು ತಮ್ಮ ಅಂತಿಮ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು 2018ರಲ್ಲಿ ಅಂತಿಮ ತೀರ್ಪನ್ನ ಕೊಟ್ಟಿರ್ತಾರೆ. ಈ ಒಂದು ತೀರ್ಪನ್ನ ವಿರೋಧಿಸಿ ಇನ್ಫ್ಯಾಕ್ಟ್ ಎಲ್ಲಾ 3 ರಾಜ್ಯಗಳು ಇದನ್ನ ವಿರೋಧ ಮಾಡಿರುತ್ತೆ. ಸೊ ಅದರಲ್ಲಿ ಗೋವಾ ರಾಜ್ಯ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ರಿವರ್ ಈ ಪ್ರಸ್ತುತವಾಗಿ ಅಂದ್ರೆ ಈ ಒಂದು ಟ್ರಿಬ್ಯುನಲ್ ಏನಿದೆ ಈ ಟ್ರಿಬ್ಯುನಲ್ ನ ಕರೆಂಟ್ ಸ್ಟೇಟಸ್ ಅಥವಾ ಪ್ರಸ್ತುತ ಸ್ಥಾನಮಾನ ಏನು ಅಂದ್ರೆ ಇಟ್ ಕಂಟಿನ್ಯೂಸ್ ಟು ಫಂಕ್ಷನ್. ಸೊ ಇದು ಇನ್ನೂ ಮುಗ್ದಿಲ್ಲ, ಇದು ಇನ್ನೂ ಕೂಡ ಯಾಕಂದ್ರೆ ಆ ಒಂದು ತೀರ್ಪು ಅಂತಿಮವಾಗುವವರೆಗೂ ಸೊ ಇದು ತನ್ನ ಕೆಲಸವನ್ನ ನಿರ್ವಹಿಸಬೇಕಾಗಿರುತ್ತೆ. ಈ ಟ್ರಿಬ್ಯುನಲ್ ಅಂತಕ್ಕಂಥದ್ದು ಇನ್ನೂ ಮುಂದುವರಿತಾ ಇರತಕ್ಕಂಥ ಒಂದು ನ್ಯಾಯಮಂಡಳಿ ಆಗಿರುತ್ತೆ. ಸೊ ಈಗ ವಾಟರ್ ಅಲೋಕೇಶನ್ ಅಂದ್ರೆ ಯಾವ ಯಾವ ರಾಜ್ಯಗಳಿಗೆ ಎಷ್ಟು ನೀರನ್ನ ಅಲೋಕೇಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಗೋವಾಗೆ 24 TMC ನೀರನ್ನ ಅಲೋಕೇಟ್ ಮಾಡಿರ್ತಾರೆ. ಈ ನೀರನ್ನ ಅವರು ಮುನ್ಸಿಪಲ್ ಇರಿಗೇಷನ್ ಮತ್ತೆ ಇಂಡಸ್ಟ್ರೀಸ್ ಗಳಿಗೆ ಅಂದ್ರೆ ಆ ಒಂದು ನಗರಕ್ಕೆ ನೀರಾವರಿಗೆ ಮತ್ತೆ ಕೈಗಾರಿಕೆಗಾಗಿ ಬಳಸ್ಕೊಳ್ತಕ್ಕಂಥ ಒಂದು ನೀರಾವರಿ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕಕ್ಕೆ 13.42 TMC ನೀರನ್ನ, ಬಟ್ ಪ್ರಶ್ನೆಯಲ್ಲಿ 7 ಪಾಯಿಂಟ್ ಚೇಂಜ್ ಇತ್ತು. ಬಟ್ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದದ್ದು ಕೇವಲ ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ಗೋಸ್ಕರ ಮಾತ್ರ. ಬಟ್ ನಾನಿಲ್ಲಿ ಟೋಟಲ್ ವಾಟರ್ ಅಲೋಕೇಶನ್ ಅನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಆ ಮಹಾದಾಯಿ ನದಿಯ ಒಟ್ಟು ನೀರಿನ ಹಂಚಿಕೆ ನಮ್ಮ ಕರ್ನಾಟಕಕ್ಕೆ ಎಷ್ಟಿದೆ ಅಂದ್ರೆ 13.42 TMC ಇರುತ್ತೆ. ಈ ನೀರನ್ನ ನಾವು ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರು ಮತ್ತೆ ಪವರ್ ಜನರೇಷನ್ ಮತ್ತೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಕಳಸಾ ಬಂಡೂರಿ ಪ್ರಾಜೆಕ್ಟ್ಗೆ ಈ ಒಂದು ನೀರನ್ನ ನಾವು ಬಳಕೆ ಮಾಡ್ಕೊಳ್ತೇವೆ. ಸೊ ಮೂರನೇದು ಮಹಾರಾಷ್ಟ್ರಗೆ 1.33 TMC ಅಷ್ಟು ನೀರನ್ನ ಅಲೋಕೇಟ್ ಮಾಡಿರ್ತಾರೆ. ಸೊ ಇದು 5 ಪ್ರಾಜೆಕ್ಟ್ಗಳಿಗೆ, ಸೊ ಮಹಾರಾಷ್ಟ್ರಗೆ ಸಂಬಂಧಪಟ್ಟಿರ್ತಕ್ಕಂಥ 5 ಯೋಜನೆಗಳಿಗೆ ಈ ಒಂದು ನೀರನ್ನ ಬಳಕೆ ಮಾಡಲಾಗುತ್ತೆ. ಹಾಗಿದ್ರೆ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ನಮ್ಮ ಕರ್ನಾಟಕ ರಾಜ್ಯ ಇನಿಷಿಯೇಟ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಇದರಲ್ಲಿ 7.56 TMC ಆಫ್ ವಾಟರ್ ಫ್ರಮ್ ಮಹಾದಾಯಿ ಟ್ರಿಬ್ಯೂಟರೀಸ್ ಈಸ್ ಕನೆಕ್ಟೆಡ್ ಟು ಮಲಪ್ರಭಾ, ಅಂದ್ರೆ ಮಹಾದಾಯಿ ನದಿಯ ಉಪನದಿಗಳನ್ನ ಮಲಪ್ರಭಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಕಳಸಾ ಬಂಡೂರಿ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನಿಂದ ಯಾವ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸಲಾಗುತ್ತೆ ಅಂದ್ರೆ ಬೆಳಗಾವಿ, ಧಾರವಾಡ ಮತ್ತು ಗದಗ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಗೋವಾ ಇದನ್ನ ಅಪೋಸ್ ಮಾಡಿರುತ್ತೆ ಫಾರ್ 2 ರೀಸನ್ಸ್. ಒಂದು ಇಕೋಲಾಜಿಕಲ್ ಅಂದ್ರೆ ಪರಿಸರಕ್ಕೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು, ಇನ್ನೊಂದು ಅವರಿಗೆ ಅವೈಲೇಬಲ್ ಆಗಿರ್ತಕ್ಕಂಥ ನೀರು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಮಹದಾಯಿ ರಿವರ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದು ಭೀಮಗಢ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಉಗಮವಾಗುತ್ತೆ. ಅಂದ್ರೆ ಇದು ಸ್ಟಾರ್ಟ್ ಆಗ್ತಕ್ಕಂಥದ್ದು ಭೀಮಗಢ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ. ಸೊ ಇದಿರ್ತಕ್ಕಂಥದ್ದು ವೆಸ್ಟರ್ನ್ ಘಾಟ್ಸ್, ಇದು ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ. ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳ ಭಾಗವಾಗಿರ್ತಕ್ಕಂಥ ಭೀಮಗಢ ವನ್ಯಜೀವಿ ಅಭಯಾರಣ್ಯದಲ್ಲಿ ಹೊರಹೊಮ್ಮತಕ್ಕಂಥ ಒಂದು ನದಿಯಾಗಿರುತ್ತೆ. ಸೊ ಈ ಒಂದು ನದಿಯ ಒಟ್ಟು ಉದ್ದ ಎಷ್ಟಿರುತ್ತೆ ಅಂದ್ರೆ 81 ಕಿಲೋಮೀಟರ್ಸ್ ಇರುತ್ತೆ. ಇದರಲ್ಲಿ 35 ಕಿಲೋಮೀಟರ್ ಕರ್ನಾಟಕದಲ್ಲಿ, 45 ಕಿಲೋಮೀಟರ್ ಗೋವಾದಲ್ಲಿ ಅಂಡ್ 1 ಕಿಲೋಮೀಟರ್ ಮಾತ್ರ ಮಹಾರಾಷ್ಟ್ರದಲ್ಲಿ ಹರಿತಕ್ಕಂಥ ಒಂದು ನದಿಯಾಗಿರುತ್ತೆ. ಫೈನಲಿ ಇದು ಅರೇಬಿಯನ್ ಸೀಗೆ ಸೇರ್ಕೊಳ್ಳುತ್ತೆ. ಸೊ ಗೋವಾದ ಪಣಜಿಯ ಬಳಿ, ಸೊ ನಿಯರ್ ಪಣಜಿ ಆಫ್ ಗೋವಾದಲ್ಲಿ ಅದು ಅರೇಬಿಯನ್ ಸೀಗೆ ಸೇರಿಕೊಳ್ತಕ್ಕಂಥ ಒಂದು ನದಿಯಾಗಿರುತ್ತೆ. ಸೊ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಈ ದೂದ್ ಸಾಗರ್ ಫಾಲ್ಸ್ ಮತ್ತೆ ವರಾಪೋವಾ ಫಾಲ್ಸ್ ಗಳನ್ನ ಕೂಡ ಈ ನದಿಗೆ ಸಂಬಂಧಪಟ್ಟಂತೆ ನಾವು ನೋಡಬಹುದಾಗಿದೆ.
ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ನದಿಯ ಒಂದು ಬೇಸಿನಲ್ಲಿ ಸಲೀಂ ಆಲಿ ಬರ್ಡ್ ಸ್ಯಾಂಕ್ಚುರಿಯನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಆ ಸಲೀಂ ಆಲಿ ಬರ್ಡ್ ಸ್ಯಾಂಕ್ಚುರಿ ಅಥವಾ ಸಲೀಂ ಆಲಿ ಪಕ್ಷಿಧಾಮ ಅಂತಕ್ಕಂಥದ್ದು ಚೋರೋ ದ್ವೀಪಗಳ ಭಾಗದಲ್ಲಿರ್ತಕ್ಕಂಥ ಒಂದು ಪಕ್ಷಿಧಾಮವಾಗಿ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಉಪನದಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಆಬ್ವಿಯಸ್ಲಿ ಎರಡು ನಮ್ಗೆ ಆಲ್ರೆಡಿ ಗೊತ್ತು. ಒಂದನ್ನ ಕಳಸ ಅಂತ ಹೇಳ್ತೇವೆ, ಇನ್ನೊಂದನ್ನ ಬಂಡೂರಿ ಅಂತ ಹೇಳ್ತೇವೆ. ಇದರ ಜೊತೆಗೆ ಇದಕ್ಕೆ ಮಾಪೂಸ, ರಾಗಡ, ನಾನೂಸ್, ವಲ್ವೋಟಿ, ನೇರುಲ್, ಸೇಂಟ್ ಇನೇಸ್ ಕ್ರೀಕ್ ಮತ್ತೆ ದೂದ್ ಸಾಗರ್ ಅಂತಕ್ಕಂಥ ಒಂದು ಉಪನದಿಗಳನ್ನ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. 2025 ಸ್ವಾತಂತ್ರ್ಯ ದಿನಾಚರಣೆಯ ಮುಂಚಿತವಾಗಿ ಗಡಿ ಭದ್ರತಾ ಪಡೆ ಯಾವ ಗಡಿಯಲ್ಲಿ ಆಪರೇಷನ್ ಅಲರ್ಟ್ ಅನ್ನು ಪ್ರಾರಂಭಿಸಿತು? Operation Alert was launched by Border Security Force along with which border ahead of Independence Day? ಸೊ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಆಚರಣೆಯ ಸಮಯದಲ್ಲಿ ಯಾವುದೇ ರೀತಿಯ ಟೆರರಿಸ್ಟ್ ಅಟ್ಯಾಕ್ಸ್ ಆಗಬಾರದು ಅನ್ನುವ ಉದ್ದೇಶದಿಂದ ನಮ್ಮ ಭಾರತ ದೇಶದ ಯಾವ ಗಡಿ ಭಾಗದಲ್ಲಿ ಆಪರೇಷನ್ ಅಲರ್ಟ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ್ ಬಾರ್ಡರ್ ಅಲ್ಲಿ ಈ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ವಿವಾದಿತ ಗಡಿ ಪ್ರದೇಶಗಳ ಸಂಪೂರ್ಣ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಆಪರೇಷನ್ ಅನ್ನು ನಾವು ಆಪರೇಷನ್ ಅಲರ್ಟ್ ಅಂತ ಹೇಳ್ತೇವೆ. ಸೊ ಇದನ್ನ BSF ವತಿಯಿಂದ ಕಂಡಕ್ಟ್ ಮಾಡಲಾಗಿರುತ್ತೆ. ರಾಜಸ್ಥಾನದ ಗಡಿ ಉದ್ದಕ್ಕೂ ಈ ಒಂದು ಆಪರೇಷನ್ ಅನ್ನ ಮಾಡಲಾಗಿರುತ್ತೆ. ಸೊ ಇದು ಪ್ರಾರಂಭವಾಗಿರ್ತಕ್ಕಂಥದ್ದು ಆಗಸ್ಟ್ 11ನೇ ತಾರೀಕಿನಿಂದ ಪ್ರಾರಂಭವಾಗಿ ಆಗಸ್ಟ್ 17ನೇ ತಾರೀಕಿನವರೆಗೂ ನಡೆದಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಇಲ್ಲಿ ವೆಸ್ಟರ್ನ್ ರಾಜಸ್ಥಾನ್, ಜೈಸಲ್ಮೇರ್, ಶ್ರೀಗಂಗಾನಗರ್ ಮತ್ತೆ ಬಿಕನೇರ್ ನಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಒಂಟೆಗಳ ಮೇಲೆ ನಮಗೆ ಗೊತ್ತು ಈ ರಾಜಸ್ಥಾನ ಅಂತಕ್ಕಂಥದ್ದು ಡೆಸರ್ಟ್ ಅಥವಾ ಮರುಭೂಮಿಯ ಪ್ರದೇಶವಾಗಿರೋದ್ರಿಂದ ಕ್ಯಾಮೆಲ್ ಮೌಂಟೆಡ್ ಪ್ಯಾಟ್ರೋಲ್ ಅನ್ನ ಮಾಡಿರ್ತಾರೆ. ಅಂದ್ರೆ ಒಂಟೆಗಳ ಮೇಲೆ ಸವಾರಿ ಮಾಡುವ ಮುಖಾಂತರ ಅಲ್ಲಿ ಗಸ್ತು ತಿರುಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಈಗ ನಾವು ಭಾರತ ಮತ್ತು ಪಾಕ್ ಬಾರ್ಡರ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಗಡಿ ಪ್ರದೇಶದ ಟೋಟಲ್ ಲೆಂತ್ ಒಟ್ಟು ಉದ್ದ ಬೆಷ್ಟಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3323 ಕಿಲೋಮೀಟರ್ಸ್, 3323 ಕಿಲೋಮೀಟರ್ ಇರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಪೋಸ್ಟ್ ಪಾರ್ಟಿಷನ್ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡು ವಿಭಜನೆಗೊಂಡಾಗ 17ನೇ ಆಗಸ್ಟ್ 1947ರಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ ಒಂದು ಗಡಿ ರೇಖೆ ಇದಾಗಿರುತ್ತೆ. ಸೊ ಈ ಒಂದು ಗಡಿ ರೇಖೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ನಮ್ಮ ಭಾರತ ದೇಶದ ಕಡೆ ಪಂಜಾಬ್, ರಾಜಸ್ಥಾನ್, ಗುಜರಾತ್, ಇವನ್ ಜಮ್ಮು ಕಾಶ್ಮೀರ್ ಈ ರಾಜ್ಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪಾಕಿಸ್ತಾನದ ಕಡೆ ಲಾಹೋರ್, ಕರಾಚಿ ಈ ಒಂದು ಪ್ರದೇಶಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ್ಯಾವ ಕಂಟ್ರೀಸ್ ಗಳಿಂದ ಯಾವ್ಯಾವ ಸ್ಟೇಟ್ಗಳು ಸಪರೇಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ನಮ್ಮ ಭಾರತ ದೇಶದ ಕಡೆಯಿಂದ ಪಂಜಾಬ್, ರಾಜಸ್ಥಾನ್, ಗುಜರಾತ್, ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಅನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಗಡಿಯಾಗಿರುತ್ತೆ. ಸೊ ಪಾಕಿಸ್ತಾನದ ಕಡೆ ತೆಗೆದುಕೊಂಡಾಗ ಪಂಜಾಬ್, ಸಿಂಧ್ ಮತ್ತೆ ಬಲೂಚಿಸ್ತಾನ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಗಡಿ ಪ್ರದೇಶಗಳಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೆಗ್ಮೆಂಟ್ಸ್ ಆಫ್ ಬಾರ್ಡರ್, ಈ ಒಂದು ಬಾರ್ಡರ್ ನಲ್ಲಿ ಬರ್ತಕ್ಕಂಥ ಕೆಲವೊಂದು ಸೆಗ್ಮೆಂಟ್ಸ್ ಗಳು ಅಥವಾ ಘಟಕಗಳು ಯಾವುದು ಅಂತ ನಾವು ನೋಡೋದಾದ್ರೆ ಮೊದಲನೇದನ್ನ IB ಅಂತ ಕರಿತೇವೆ. IB ಅಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಥವಾ ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತ ಹೇಳ್ತೇವೆ. ಸೊ ಇದು ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಇದು ಮ್ಯೂಚುಯಲಿ ರೆಕಗ್ನೈಸ್ ಆಗಿರುತ್ತೆ ಅಂದ್ರೆ ಎರಡು ರಾಷ್ಟ್ರಗಳು ಸಮ್ಮತದಿಂದ ಒಪ್ಪಿಗೆ ಆಗಿರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಸೊ ಎರಡನೇದನ್ನ LOC ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದ ಕಡೆ ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಲಡಾಖ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ರೇಖೆ ಆಗಿರುತ್ತೆ. ಸೊ ಇದು ಡಿಸ್ಪ್ಯೂಟೆಡ್ ಆಗಿರುತ್ತೆ, ವಿವಾದಿತವಾಗಿರ್ತಕ್ಕಂಥ ಗಡಿ ರೇಖೆ ಆಗಿರುತ್ತೆ. ಸೊ ಈ ಒಂದು ಗಡಿ ರೇಖೆಯನ್ನ 1972ರಲ್ಲಿ ಆಗಿರ್ತಕ್ಕಂಥ ಶಿಮ್ಲಾ ಅಗ್ರಿಮೆಂಟ್ ನ ಮುಖಾಂತರ ಸ್ಥಾಪಿಸಲಾಗಿರ್ತಕ್ಕಂಥ ಒಂದು ರೇಖೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಮೂರನೇದನ್ನ ನಾವು AGPL ಅಂತ ಹೇಳ್ತೇವೆ. AGPL ಅಂದ್ರೆ ಆಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್. ಇದನ್ನೆಲ್ಲ ನಾನು ಮುಂದೆ ಮ್ಯಾಪ್ ಅಲ್ಲಿ ತೋರಿಸ್ತೇನೆ. ಸೊ ಆಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಅಂತ ಹೇಳ್ತೇವೆ. ಇದು ಬರ್ತಕ್ಕಂಥದ್ದು ಸಿಯಾಚಿನ್ ಗ್ಲೇಷಿಯರ್ ಅಥವಾ ಸಿಯಾಚಿನ್ ಹಿಮ ನದಿಯ ಭಾಗದಲ್ಲಿ ಬರ್ತಕ್ಕಂಥದ್ದು. ಸೊ ಇದರ ಒಂದು ಉದ್ದೇಶ
ಅಥವಾ ಸ್ಟೇಟಸ್ ಏನು ಅಂದ್ರೆ ಮಿಲಿಟರಿ ಕಂಟ್ರೋಲ್ ಲೈನ್ ನಾಟ್ ಫಾರ್ಮಲಿ ಅಗ್ರೀಡ್, ಅಂದ್ರೆ ಇದು ಮಿಲಿಟರಿ ನಿಯಂತ್ರಣ ರೇಖೆ ಆಗಿರುತ್ತೆ, ಬಟ್ ಇದನ್ನ ಔಪಚಾರಿಕವಾಗಿ ಒಪ್ಪಿಗೆಯಾಗಿಲ್ಲದಿರ್ತಕ್ಕಂಥ ಒಂದು ರೇಖೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇನ್ನೊಂದು ವಾಟರ್ ಬಾಡಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಸೆಗ್ಮೆಂಟ್ ಇರುತ್ತೆ, ಅದನ್ನ ಸರ್ ಕ್ರೀಕ್ ಅಂತ ಹೇಳ್ತೇವೆ. ಇದು ನಮ್ಮ ಗುಜರಾತ್ನ ರನ್ ಆಫ್ ಕಚ್ ಭಾಗದಲ್ಲಿ ಮತ್ತೆ ಪಾಕಿಸ್ತಾನದ ಸಿಂಧ್ ನಡುವೆ ಬರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಸೊ ಇದು ಮೆರಿಟೈಮ್ ಬೌಂಡ್ರಿ ಆಗಿರುತ್ತೆ, ಅಂದ್ರೆ ಇದನ್ನ ನಾವು ಸಮುದ್ರ ಗಡಿ ಅಂತ ಹೇಳ್ತೇವೆ. ಇದು ಕೂಡ ಡಿಸ್ಪ್ಯೂಟ್ ಅಥವಾ ವಿವಾದಿತವಾಗಿರ್ತಕ್ಕಂಥ ಒಂದು ಗಡಿ ರೇಖೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ LOC ಅಂದ್ರೆ ಏನು, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ LOC ಅನ್ನ ನಾವು ಮಿಲಿಟರಿ ಬೌಂಡ್ರಿ ಅಂತ ಹೇಳ್ಬೋದಾಗಿರುತ್ತೆ, ಅಂದ್ರೆ ಇದು ಮಿಲಿಟರಿಯ ಒಂದು ಗಡಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಲಡಾಖ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಸೊ ಈ ಒಂದು ಮ್ಯಾಪ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್, ಸೊ ನಮ್ಮ ಭಾರತ ದೇಶದ LOC ಅಂದ್ರೆ ಪಾಕಿಸ್ತಾನ ಮತ್ತು ಭಾರತ ದೇಶಗಳ ನಡುವೆ ಇರತಕ್ಕಂಥ LOC. ಸೊ ಇದು ನಮ್ಮ ಭಾರತ ದೇಶದ ಜಮ್ಮು ಕಾಶ್ಮೀರ್ ಮತ್ತೆ ಲಡಾಖ್ ಆಗಿರುತ್ತೆ. ಸೊ ಈ ಭಾಗವನ್ನ ನಾವು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಭಾಗವಾಗಿರುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನ್ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಇಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇವೆರಡರ ಮಧ್ಯೆ ಇರತಕ್ಕಂಥ ಒಂದು ಗಡಿ ರೇಖೆಯನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೇವೆ. ಸೊ ಈ ಭಾಗದಿಂದ ಏನಿರುತ್ತೆ, ಸೊ ಈ ಭಾಗದಿಂದ ಇಲ್ಲಿ ನಾವು ಸಿಯಾಚಿನ್ ಗ್ಲೇಷಿಯರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸಿಯಾಚಿನ್ ಗ್ಲೇಷಿಯರ್ ಅಲ್ಲೂ ಕೂಡ ಒಂದು ಗಡಿ ರೇಖೆ ಬರುತ್ತೆ. ಸೊ ಅದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ಅಕ್ಸೈ ಚಿನ್ ಅಂತ ಬರುತ್ತೆ. ಸೊ ಇದು ಚೈನಾದವರು 1962 ವಾರ್ನ ಮುಖಾಂತರ ವಶಪಡಿಸಿಕೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದು ಕೂಡ ನಮ್ಮ ಭೂಭಾಗವಾಗಿರುತ್ತೆ. ಸೊ ಇವೆರಡರ ಮಧ್ಯೆ, ಸೊ ಈ ಒಂದು ಚೈನಾ ಆಕ್ಯುಪೈಡ್ ಇಂಡಿಯಾ ಮತ್ತೆ ನಮ್ಮ ಭಾರತ ದೇಶದ ಮಧ್ಯ ಬರ್ತಕ್ಕಂಥ ಇನ್ನೊಂದು ಗಡಿ ರೇಖೆಯನ್ನ ನಾವು LAC ಅಂತ ಹೇಳ್ತೇವೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಈ ಭಾಗದಲ್ಲಿ ಒಂದು ಸಕ್ಷಮ್ ವ್ಯಾಲಿ ಅಂತ ಬರುತ್ತೆ. ಸೊ ಸಕ್ಷಮ್ ವ್ಯಾಲಿ ಅಂತಕ್ಕಂಥದ್ದು ಪಾಕಿಸ್ತಾನದವರು ಚೈನಾದವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಇದು ಕೂಡ ವಿವಾದಿತ ಪ್ರದೇಶವಾಗಿರುತ್ತೆ, ಬಟ್ ಅವರು ತಮ್ಮ ರೈಟ್ಸ್ ಅನ್ನ ಕ್ಲೇಮ್ ಮಾಡುವ ಉದ್ದೇಶದಿಂದ ಸೊ ಪಾಕಿಸ್ತಾನದವರು ಚೈನಾಗೆ ಸೀಡ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ LOC ಅಂತಕ್ಕಂಥದ್ದು ನಾಟ್ ಆನ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಬಾರ್ಡರ್. ಸೊ ಇದು ಅಂತಾರಾಷ್ಟ್ರೀಯವಾಗಿ ಅದು ರೆಕಗ್ನೈಸ್ ಆಗಿರ್ತಕ್ಕಂಥ ಅಥವಾ ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು ಗಡಿ ಹಾಕಿರೋದಿಲ್ಲ. ಇದು ಬೈಲ್ಯಾಟ್ರಲಿ, ಅಂದ್ರೆ ನಾವು ಮತ್ತು ಪಾಕಿಸ್ತಾನ ಇಬ್ಬರು ಕೂಡ ದ್ವಿಪಕ್ಷೀಯವಾಗಿ ಒಪ್ಪಿಕೊಂಡಿರ್ತಕ್ಕಂಥ ಒಂದು ರೇಖೆ ಆಗಿರುತ್ತೆ. ಸೊ ಯಾವ ಒಪ್ಪಂದದ ಮುಖಾಂತರ ಅಂದ್ರೆ 1972 ಶಿಮ್ಲಾ ಅಗ್ರಿಮೆಂಟ್, ಬಿಕಾಸ್ 1971 ನಲ್ಲಿ 1971ರಲ್ಲಿ ನಡೆದಿರ್ತಕ್ಕಂಥ ಒಂದು ಯುದ್ಧದ ನಂತರ 1972ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯವಾಗಿ ಅಂಗೀಕರಿಸಲ್ಪಟ್ಟಿರ್ತಕ್ಕಂಥ ಒಂದು ರೇಖೆಯಾಗಿರುತ್ತೆ. ಸೊ ಈ ಒಂದು ರೇಖೆಯ ಒಟ್ಟು ಉದ್ದ 740 ಕಿಲೋಮೀಟರ್ಸ್, 743 ಕಿಲೋಮೀಟರ್ ಇರುತ್ತೆ. ಇದರ ನಾರ್ದನ್ ಮೋಸ್ಟ್ ಪಾಯಿಂಟ್ ಅನ್ನ ಅಂದ್ರೆ ಉತ್ತರದ ತುದಿಯನ್ನ NJ 9842 ಅಂತ ಹೇಳ್ತೇವೆ. ಸೊ ಬಿಯಾಂಡ್ ವಿಚ್ ನಾವೇನನ್ನ ನೋಡಬಹುದಾಗಿರುತ್ತೆ ಅಂದ್ರೆ ಸಿಯಾಚಿನ್ ಗ್ಲೇಷಿಯರ್ ಅಥವಾ ಸಿಯಾಚಿನ್ ಹಿಮ ನದಿಯನ್ನ ಈ NJ 9842 ಈ ಒಂದು ಪಾಯಿಂಟ್ ನ ನಂತರ ನಾವು ಸಿಯಾಚಿನ್ ಹಿಮ ನದಿಯನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಕಡೆ ಇದು ಜಮ್ಮು ಕಾಶ್ಮೀರ್ ಮತ್ತೆ ಲಡಾಖ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ಮ್ಯಾಪ್ ಅಲ್ಲಿ ಆಲ್ರೆಡಿ ನೋಡಿದ್ದೇವೆ, ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಅನ್ನ ನಮ್ಮ ಭಾರತ ದೇಶದ ಕಡೆ ನೋಡಬಹುದಾಗಿರುತ್ತೆ. ಪಾಕಿಸ್ತಾನದಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಅನ್ನ ನಾವು ಪಾಕಿಸ್ತಾನದಲ್ಲಿ ಮತ್ತೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ನಾವು ಪಾಕಿಸ್ತಾನದ ಕಡೆಗೆ ನೋಡಬಹುದಾಗಿರುತ್ತೆ. ಸೊ ಇನ್ನೊಂದು ಲೈನ್ ಅನ್ನ ನಾವು AGPL ಅಂತ ಕರಿತೇವೆ. AGPL ಅಂದ್ರೆ ಆಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಮಿಲಿಟರಿ ಪೊಸಿಷನ್ ಆಗಿರುತ್ತೆ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಸೊ ಇದಿರ್ತಕ್ಕಂಥದ್ದು ಸಿಯಾಚಿನ್ ಗ್ಲೇಷಿಯಲ್ ರೀಜನ್ ಅಲ್ಲಿ ಇರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು. ಸೊ ದಿಸ್ ಇಸ್ ವಾಟ್, ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರೋದು ಈ ಗಡಿ ರೇಖೆ, ಇದನ್ನ ನಾವು LOC ಅಂತ ಹೇಳ್ತೇವೆ. LOC ನಾರ್ದನ್ ಪಾಯಿಂಟ್ ಇದೆ. ಸೊ ಈ ನಾರ್ದನ್ ಪಾಯಿಂಟ್ ಅನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಬೈ ನಂಬರ್. ಸೊ ಒಂದು ಸಂಖ್ಯೆಯಿಂದ ಇದನ್ನ ನಾವು ಹೇಳ್ತೇವೆ NJ 9842. ಸೊ NJ 9842 ಅಂತಕ್ಕಂಥದ್ದು ಇಲ್ಲಿಂದ ಪ್ರಾರಂಭವಾಗುತ್ತೆ, ಅಂದ್ರೆ ನಾರ್ದನ್ ಮೋಸ್ಟ್ ಪಾಯಿಂಟ್ ಆಫ್ LOC ಅನ್ನ ನಾವು NJ ಅಂತ ಕರಿತೇವೆ.
ಕರಿತೇವೆ. ಸೊ ಇಲ್ಲಿಂದ ಮಾರ್ಕ್ ಮಾಡಿರ್ತಕ್ಕಂಥ ಗಡಿ ರೇಖೆಯನ್ನು ನಾವು ಈ ಒಂದು ಗಡಿ ರೇಖೆಯನ್ನ ಆಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಒಂದು ಮಿಲಿಟರಿ ಲೈನ್ ಆಗಿರುತ್ತೆ. ಆಕ್ಚುಲಿ ಪಾಕಿಸ್ತಾನ್ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು ಈ ಲೈನ್, ಬಟ್ ನಾವು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ಆಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸಂಪೂರ್ಣ ಭಾಗವನ್ನ ನಾವು ಸಿಯಾಚಿನ್ ಗ್ಲೇಷಿಯರ್ ಅಥವಾ ಸಿಯಾಚಿನ್ ಹಿಮನದಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ನಾಟ್ ಅಫಿಷಿಯಲಿ ಡಿಮಾರ್ಕೇಟೆಡ್ ಆರ್ ಮ್ಯೂಚುವಲಿ ಅಗ್ರೀಡ್, ಅಂದ್ರೆ ಇದನ್ನ ಅಫಿಷಿಯಲಿ ಅಧಿಕೃತವಾಗಿ ಇದನ್ನ ಗಡಿ ಅಂತ ಮಾಡಿಲ್ಲ ಅಂಡ್ ಪರಸ್ಪರವಾಗಿ ಕೂಡ ಒಪ್ಪಿಗೆ ಆಗಿಲ್ಲ. ಫಾರ್ ಎಕ್ಸಾಂಪಲ್ LOC ಅಂತಕ್ಕಂಥದ್ದು ಪರಸ್ಪರವಾಗಿ ಒಪ್ಪಿಗೆ ಆಗಿರ್ತಕ್ಕಂಥ ಲೈನ್ ಆಗಿರುತ್ತೆ, ಬಟ್ ಇದು ಪರಸ್ಪರವಾಗಿ ಒಪ್ಪಿಗೆ ಆಗಿಲ್ಲದೆ ಇರ್ತಕ್ಕಂಥ ಒಂದು ಗಡಿ ಆಗಿರುತ್ತೆ. ಸೊ ಇದು ಸ್ಟೇಟಸ್ ಕೋ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು. ಸ್ಟೇಟಸ್ ಕೋ ಅಂದ್ರೆ ಯಥಾಸ್ಥಿತಿಯನ್ನ ಕಾಪಾಡುವ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಗೆರೆ ಆಗಿರುತ್ತೆ. ಸಿನ್ಸ್ ಇಂಡಿಯಾಸ್ 1984 ಮಿಲಿಟರಿ ಆಪರೇಷನ್ 1984ರಲ್ಲಿ ಭಾರತ ಮಾಡಿರ್ತಕ್ಕಂಥ ಮಿಲಿಟರಿ ಕಾರ್ಯಾಚರಣೆಯ ನಂತರ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಲು ಮಾಡಿರ್ತಕ್ಕಂಥ ಒಂದು ಗಡಿ ರೇಖೆ ಇದಾಗಿರುತ್ತೆ. ಸೊ ಇದರ ರೀಜನ್ಸ್ ಅನ್ನ ನಾವು ನೋಡೋದಾದ್ರೆ ಸಿಯಾಚಿನ್ ಗ್ಲೇಷಿಯರ್ ಇನ್ ಈಸ್ಟರ್ನ್ ಕಾರಾಕೋರಂ ರೇಂಜ್ ಅಲ್ಲಿ ಬರುತ್ತೆ. ಅಂದ್ರೆ ಸಿಯಾಚಿನ್ ಹಿಮದಿ ಮತ್ತೆ ಪೂರ್ವ ಕಾರಾಕೋರಂ ಶ್ರೇಣಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಒಟ್ಟು ಉದ್ದ ಎಷ್ಟಿರುತ್ತೆ ಅಂದ್ರೆ 110 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಇದರ ಉದ್ದವಾಗಿರುತ್ತೆ. ಸೊ ಇದರ ಪಾಯಿಂಟ್ಸ್ ನಾವು ನೋಡೋದಾದ್ರೆ ಇದರ ಸದರ್ನ್ ಪಾಯಿಂಟ್ ಅಂದ್ರೆ ಈ ಒಂದು ಗಡಿ ರೇಖೆಯ ದಕ್ಷಿಣದ ಭಾಗವನ್ನ ನಾವು NJ 9842 ಅಂತ ಕರಿತೇವೆ. ಸೊ ಇಲ್ಲಿ LOC ಎಂಡ್ ಆಗ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. LOC ಗೆ ಇದು ನಾರ್ದರ್ನ್ ಪಾಯಿಂಟ್ ಆಗಿರುತ್ತೆ, ಬಟ್ ಇದು ಈ ಬಾರ್ಡರ್ ಲೈನ್ಗೆ ಇದು ಸದರ್ನ್ ಪಾರ್ಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅಂಡ್ ನಾರ್ದರ್ನ್ ಎಂಡ್ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಇದರ ಉತ್ತರ ತುದಿಯನ್ನ ನಾವು ನೋಡೋದಾದ್ರೆ ಅದನ್ನ ನಾವು ಇಂದಿರಾ ರಿಡ್ಜ್ ಅಂತ ಹೇಳ್ತೇವೆ. ಸೊ ನಿಯರ್ ಇಂಡಿಯಾ ಚೈನಾ ಪಾಕಿಸ್ತಾನ್ ಟ್ರೈ ಜಂಕ್ಷನ್ ಕ್ಲೋಸ್ ಟು ಸಿಯಾ ಕಾಂಗ್ರಿ ಅಂದ್ರೆ ಈ ಉತ್ತರದ ತುದಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಇಂದಿರಾ ರಿಡ್ಜ್ ಅಂತ ಕರಿತೇವೆ. ಸೊ ಇಲ್ಲಿ ಸಿಯಾ ಕಾಂಗ್ರಿ ಬಳಿಯ ಭಾರತ ಚೀನಾ ಮತ್ತು ಪಾಕಿಸ್ತಾನದ ಟ್ರೈ ಜಂಕ್ಷನ್ ಬಳಿಯಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇದರ ಆಲ್ಟಿಟ್ಯೂಡ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿರ್ತಕ್ಕಂಥ ಪೀಕ್ಸ್ ಗಳು ಅಥವಾ ಶಿಖರಗಳು 7000 ಮೀಟರ್ ವರೆಗೂ ಎತ್ತರವನ್ನ ಹೊಂದಿರ್ತವೆ. ಹೈಯೆಸ್ಟ್ ಪೋಸ್ಟ್ ಅನ್ನ ನಾವು ಬಾನಾ ಟಾಪ್ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿರ್ತಕ್ಕಂಥ ಎತ್ತರದ ಭಾಗದಲ್ಲಿರ್ತಕ್ಕಂಥ ಪಡೆಯನ್ನ ನಾವು ಬಾನಾ ಟಾಪ್ ಅಂತ ಹೇಳ್ತೇವೆ. ಬಾನಾ ಟಾಪ್ ಅಂತಕ್ಕಂಥದ್ದು 6200 ಮೀಟರ್ ಎತ್ತರದಲ್ಲಿ ಬರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕ್ಲೈಮೇಟ್ ಮೈನಸ್ ಅಲ್ಲಿರುತ್ತೆ, -55 ಡಿಗ್ರಿ ಸೆಲ್ಸಿಯಸ್ ತಾಪಮಾನದವರೆಗೂ ತಲುಪ್ತಕ್ಕಂಥದ ಭಾಗವಾಗಿರುತ್ತೆ. ಸೊ ಇಲ್ಲಿ ಗ್ಲೇಷಿಯರ್ಗಳು ಅಂದ್ರೆ ಹಿಮನದಿಗಳು, ಸ್ನೋ ಡೆಸರ್ಟ್ಗಳು ಅಂದ್ರೆ ಹಿಮದಿಂದ ಕೂಡಿರ್ತಕ್ಕಂಥ ಮರುಭೂಮಿಗಳು, ರಗಡ್ ಟೆರೆನ್ಸ್ಗಳು ಮತ್ತೆ 2 ಪಾಸ್ಗಳು ಬರುತ್ತೆ. ಒಂದನ್ನ ಬಿಲಾಫಾಂಡ್ ಪಾಸ್ ಅಂತ ಕರಿತೇವೆ, ಇನ್ನೊಂದನ್ನ ಸಿಯಾಲಾ ಅಂತ ಹೇಳ್ತೇವೆ. ಸೊ ಪ್ರಮುಖವಾಗಿ 2 ಪಾಸ್ಗಳು ಕೂಡ ಕಂಡು ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇನ್ನೊಂದು ವಾಟರ್ ಬಾಡಿಗೆ ಸಂಬಂಧಪಟ್ಟಂತೆ ಒಂದು ಗಡಿ ರೇಖೆ ಇರುತ್ತೆ, ಅದನ್ನ ನಾವು ಸರ್ ಕ್ರೀಕ್ ಅಂತ ಕರಿತೇವೆ. ಏನಿದು ಸರ್ ಕ್ರೀಕ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದು 96 ಕಿಲೋಮೀಟರ್ ಟೈಡಲ್ ಎಸ್ಚುಯರಿ ಆಗಿರುತ್ತೆ. ಅಂದ್ರೆ 96 ಕಿಲೋಮೀಟರ್ ಉದ್ದವನ್ನ ಹೊಂದಿರತಕ್ಕಂಥ ಉಬ್ಬರವಿಳಿತಗಳಿಂದ ಕೂಡಿರ್ತಕ್ಕಂಥ ಒಂದು ನದಿ ಮುಖಜ ಭೂಮಿಯಾಗಿ ಅಥವಾ ನದಿ ಮುಖವಾಗಿ ನಾವು ಸರ್ ಕ್ರೀಕ್ ಅನ್ನ ನೋಡ್ತೇವೆ. ಸೊ ಇದು ರನ್ ಆಫ್ ಕಚ್ ಸಪರೇಟಿಂಗ್ ಗುಜರಾತ್ ಫ್ರಮ್ ಸಿಂಧ್ ಪ್ರಾವಿನ್ಸ್ ಅಂದ್ರೆ ನಮ್ಮ ಗುಜರಾತ್ನ ರನ್ ಆಫ್ ಕಚ್ ಅನ್ನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದೊಂದಿಗೆ ಪ್ರತ್ಯೇಕ ಮಾಡ್ತಕ್ಕಂಥ ಒಂದು ಗಡಿ ರೇಖೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಸಿ. ಸೊ ಇದು ನಮ್ಮ ಭಾರತ ದೇಶದ ಗುಜರಾತ್ ಆಗಿರುತ್ತೆ. ಸೊ ಈ ಕಡೆ ಬರ್ತಕ್ಕಂಥದ್ದು ಪಾಕಿಸ್ತಾನ ಆಗಿರುತ್ತೆ. ಸೊ ಮಧ್ಯದಲ್ಲಿ ನಾವು ಸರ್ ಕ್ರೀಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಸ್ವಲ್ಪ ಬೆಟರ್ ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ ಸೊ ದಿಸ್ ಇಸ್ ವಾಟ್ ಇಸ್ ದಿ ಎಕ್ಸ್ಪ್ಯಾನ್ಷನ್. ಸೊ ಈ ಕಡೆ ನಮ್ಮ ಭಾರತ, ಈ ಕಡೆ ಪಾಕಿಸ್ತಾನವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನೋಡಿ ಈ ರೆಡ್ ಲೈನ್ ಏನ್ ನೀವು ನೋಡ್ತಾ ಇದ್ದೀರಾ, ಈ ರೆಡ್ ಲೈನ್ ಅಂತಕ್ಕಂಥದ್ದು ಸರ್ ಕ್ರೀಕ್ ನ ಮಧ್ಯದಲ್ಲಿ ಬರ್ತಕ್ಕಂಥ ಅಂದ್ರೆ ಸರ್ ಕ್ರೀಕ್ ಅಂತಕ್ಕಂಥದ್ದು ಒಂದು ಸಣ್ಣ ನೀರಿನ ಒಂದು ಪ್ಯಾಚ್ ಅಥವಾ ಒಂದು ಪಟ್ಟಿ ಆಗಿರುತ್ತೆ. ಈ ರೆಡ್ ಲೈನ್ ನಾವೇನ್ ಮಾರ್ಕ್ ಮಾಡಿದ್ದೇವೆ ಸೊ ಇದನ್ನ ತಲ್ವೇಗ್ ತತ್ವ ಅಂತ ಬರುತ್ತೆ, ತಲ್ವೇಗ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ತಲ್ವೇಗ್ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಪ್ರಿನ್ಸಿಪಲ್ ಆಗಿರುತ್ತೆ. ಅಂದ್ರೆ ಯಾವ್ದಾದ್ರು 2 ರಾಷ್ಟ್ರಗಳ ನಡುವೆ ಇರತಕ್ಕಂಥ ನೀರನ್ನ ಮಧ್ಯಭಾಗಕ್ಕೆ ಸಪರೇಟ್ ಮಾಡ್ತಾರೆ. ಅಂದ್ರೆ ಡೆಪ್ತ್ ಅಥವಾ ಆಳ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಒಂದು ಭಾಗವನ್ನ ನಾವು ಗಡಿ ರೇಖೆಯಾಗಿ ಸಪರೇಟ್ ಮಾಡ್ತಕ್ಕಂಥದ್ದನ್ನ ನಾವು ತಲ್ವೇಗ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ಈ ರೆಡ್ ಕಲರ್ ಏನಿದೆ ಇದು ಎಕ್ಸಾಕ್ಟ್ಲಿ ಮಿಡ್ಲ್ ಅಲ್ಲಿ ಬರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಈ ಗ್ರೀನ್ ಲೈನ್ ಏನಿದೆ ಇದು ಪಾಕಿಸ್ತಾನದವರು
ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಂಟೈರ್ ಸರ್ ಕ್ರೀಕ್ ಅಂತಕ್ಕಂಥದ್ದು ನಮಗೆ ಸೇರಿದ್ದು ಅಂತಕ್ಕಂಥದ್ದು ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ನಮ್ಮ ಭಾರತ ದೇಶದ ಒಂದು ಕ್ಲೇಮ್ ಏನಿದೆ ಇದು ಅಂತಾರಾಷ್ಟ್ರೀಯ ತತ್ವದ ಪ್ರಕಾರ ಸರಿಯಾಗಿರ್ತಕ್ಕಂಥ ಒಂದು ಕ್ಲೇಮ್ ಅನ್ನ ನಮ್ಮ ಭಾರತ ದೇಶ ಮಾಡ್ತಾ ಇರ್ತಕ್ಕಂಥ ಒಂದು ಕ್ಲೇಮ್ ಆಗಿರುತ್ತೆ. ಸೊ ಒರಿಜಿನಲಿ ಇದನ್ನ ಏನಂತ ಕರೀತಾ ಇದ್ರು ಅಂದ್ರೆ ಬಾನಗಂಗಾ ಅಂತ ಕರೀತಾ ಇದ್ರು. ಇವಾಗ ನಾವು ಸರ್ ಕ್ರೀಕ್ ಅಂತ ನಾವೇನ್ ಹೇಳ್ತೇವೆ, ಮೂಲತಃ ಇದನ್ನ ನಾವು ಬಾನ್ ಗಂಗಾ ಅಂತ ಕರೀತಾ ಇದ್ರು. ರೀನೇಮ್ಡ್ ಆಫ್ಟರ್ ಬ್ರಿಟಿಷ್ ಅಫಿಷಿಯಲ್ ಡ್ಯೂರಿಂಗ್ ಕಲೋನಿಯಲ್ ರೂಲ್. ಸೊ ಬ್ರಿಟಿಷರು ನಮ್ಮ ಭಾರತ ದೇಶವನ್ನ ಆಡಳಿತ ಮಾಡುವ ಸಮಯದಲ್ಲಿ ಇದಕ್ಕೆ ಮರುನಾಮಕರಣವನ್ನ ಮಾಡಲಾಗುತ್ತೆ. ಸೊ ಇಟ್ ಫ್ಲೋಸ್ ಇನ್ ಟು ಅರೇಬಿಯನ್ ಸಿ. ಸೊ ಇದು ಅರೇಬಿಯನ್ ಸಿಗೆ ಹರಿತಕ್ಕಂಥದ್ದು, ಸಾಕಷ್ಟು ಬಯೋಡೈವರ್ಸಿಟಿಯನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ದ ಡಿಸ್ಪ್ಯೂಟ್ ಸೆಂಟರ್ಸ್ ಆನ್ ದಿ ಮೆರಿಟೈಮ್ ಬೌಂಡ್ರಿ ಅಂಡ್ ಸಾವರ್ನಿಟಿ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಗಡಿಗೆ ಸಂಬಂಧಪಟ್ಟಂತೆ ಅದರ ಸಾರ್ವಭೌಮತ್ವವನ್ನ ಕ್ಲೇಮ್ ಮಾಡಲಿಕ್ಕೆ ಅಲ್ಲಿ ವಿವಾದವನ್ನ ಹೊಂದಿರುತ್ತೆ. ಅಂಡ್ ಪಾಕಿಸ್ತಾನ್ ಕ್ಲೇಮ್ ಏನು ಅಂದ್ರೆ ಎಂಟೈರ್ ಕ್ರೀಕ್ ಬಿಲಾಂಗ್ಸ್ ಟು ಇಟ್. ಅಂದ್ರೆ ಸಂಪೂರ್ಣ ಸರ್ ಕ್ರೀಕ್ ಅಂತಕ್ಕಂಥದ್ದು ನಮಗೆ ಸೇರಿದೆ ಅನ್ನೋದು ಪಾಕಿಸ್ತಾನದ ಕ್ಲೇಮ್ ಆಗಿರುತ್ತೆ. ಸೊ ದಿಸ್ ಕ್ಲೇಮ್ ಇಸ್ ಬೇಸ್ಡ್ ಆನ್ 1914 ಬಾಂಬೆ ಗವರ್ನಮೆಂಟ್ ರೆಸಲ್ಯೂಷನ್. ಅಂದ್ರೆ 1914ರಲ್ಲಿ ಬಾಂಬೆ ಸರ್ಕಾರದ ಒಂದು ನಿರ್ಣಯವಾಗಿರುತ್ತೆ. ಆ ಒಂದು ನಿರ್ಣಯದ ಪ್ರಕಾರ ಪಾಕಿಸ್ತಾನ ಅದು ಸಂಪೂರ್ಣವಾಗಿ ನಮಗೆ ಸೇರಿದ್ದು ಅಂತಕ್ಕಂಥ ಒಂದು ಕ್ಲೇಮ್ ಅನ್ನ ಮಾಡ್ತಾ ಇದ್ದಾರೆ. ವಿಚ್ ಪ್ಲೇಸಸ್ ದಿ ಬೌಂಡ್ರಿ ಆನ್ ದಿ ಈಸ್ಟರ್ನ್ ಬ್ಯಾಂಕ್. ಅಂದ್ರೆ ಈಸ್ಟರ್ನ್ ಬ್ಯಾಂಕ್ ಅಂದ್ರೆ ಭಾರತ ದೇಶದ ಕಡೆಗೆ ಆ ಬೌಂಡ್ರಿಯನ್ನ ಪ್ಲೇಸ್ ಮಾಡ್ತಾ ಇರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಸೊ ಇಂಡಿಯಾಸ್ ಕ್ಲೇಮ್ ಏನು ಅಂದ್ರೆ ವಿ ಆರ್ ಫಾಲೋಯಿಂಗ್ ತಲ್ವೇಕ್ ಪ್ರಿನ್ಸಿಪಲ್. ಅಂದ್ರೆ ಇಂಟರ್ನ್ಯಾಷನಲ್ ಲಾ, ಅಂತಾರಾಷ್ಟ್ರೀಯ ಒಂದು ಕಾನೂನಿನ ಪ್ರಕಾರ ಅಥವಾ ತತ್ವದ ಪ್ರಕಾರ ಮಿಡ್ ಚಾನಲ್ ಅಂದ್ರೆ ಅದರ ಮಧ್ಯ ಭಾಗಕ್ಕೆ ನಾವು ಸಪರೇಷನ್ ಅನ್ನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಭಾಗವನ್ನ ನಾವು ಕ್ಲೇಮ್ ಮಾಡ್ತಾ ಇದ್ದೇವೆ. ಯಾಕೆ ಎರಡೂ ರಾಷ್ಟ್ರಗಳು ಈ ಒಂದು ಪ್ರದೇಶದ ಸಾವರ್ನಿಟಿಯನ್ನ ಹೊಂದಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಇಸ್ ಒನ್ ಆಫ್ ಏಷ್ಯಾಸ್ ರಿಚೆಸ್ಟ್ ವೈಟಲ್ ಫಾರ್ ಲೋಕಲ್ ಲೈವ್ಲಿಹುಡ್. ಅಂದ್ರೆ ಅತ್ಯಂತ ಶ್ರೀಮಂತ ಸ್ಥಳಗಳಲ್ಲಿ ಒಂದಾಗಿರುತ್ತೆ. ಅಲ್ಲಿರ್ತಕ್ಕಂಥ ಸ್ಥಳೀಯರ ಜೀವನೋಪಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಬಿಕಾಸ್ ಅಲ್ಲಿ ಆಯಿಲ್ ಮತ್ತೆ ಗ್ಯಾಸ್ ಪೊಟೆನ್ಷಿಯಲ್, ತೈಲ ಮತ್ತು ಅನಿಲ ಸಾಮರ್ಥ್ಯ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶ ಅದಾಗಿರುತ್ತೆ. ಅಂಡ್ ಸೆವೆರಲ್ ರೌಂಡ್ಸ್ ಆಫ್ ಟಾಕ್ಸ್ ಆಗಿರುತ್ತೆ. ಇದುವರೆಗೂ ಎಲ್ಲಾ ಸುತ್ತಿನ ಮಾತುಕತೆಗಳಲ್ಲೂ ಕೂಡ ಒಂದು ಅಲ್ಟಿಮೇಟ್ ಕನ್ಕ್ಲೂಷನ್ಗೆ ನಾವು ಬರಲಿಕ್ಕೆ ಆಗಿರೋದಿಲ್ಲ. So with this, let's get into question number 3. ಭಾರತವು ತನ್ನ ಮೊದಲ ಡ್ರೋನ್ ಆಧಾರಿತ ಮೋಡ ಬಿತ್ತನೆ ಪ್ರಯೋಗವನ್ನು ಯಾವ ರಾಜ್ಯದಲ್ಲಿ ನಡೆಸಿದೆ? ಸೊ ಇಂಡಿಯಾ ಕಂಡಕ್ಟೆಡ್ ಇಟ್ಸ್ ಫಸ್ಟ್ ಡ್ರೋನ್ ಬೇಸ್ಡ್ ಕ್ಲೌಡ್ ಸೀಡಿಂಗ್ ಟ್ರಯಲ್ ಇನ್ ವಿಚ್ ಸ್ಟೇಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ಈ ಒಂದು ಪ್ರಯತ್ನವನ್ನ ಮಾಡಿರುತ್ತೆ. ಸೊ ಇಂಡಿಯಾಸ್ ಫಸ್ಟ್ ಡ್ರೋನ್ ನ ಮುಖಾಂತರ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಡ್ರೋನ್ ನ ಮುಖಾಂತರ ಕ್ಲೌಡ್ ಸೀಡಿಂಗ್ ಮಾಡ್ತಕ್ಕಂಥ ಒಂದು ಟ್ರಯಲ್ ಏನಿರುತ್ತೆ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ರಾಜಸ್ಥಾನದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಮಾಡಿದ್ದಾರೆ, ಯಾವ ವಿಧಾನದಲ್ಲಿ ಮಾಡಿದರೆ, ಡ್ರೋನ್ ಇಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು, ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಟ್ರಯಲ್ ಅನ್ನ ಮಾಡಿರ್ತಕ್ಕಂಥದ್ದು ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ಮಾಡಲಾಗಿರುತ್ತೆ. ಅಂಡ್ ಇಲ್ಲಿ ಡ್ರೋನ್ ನ ಮುಖಾಂತರ ಸಿಲ್ವರ್ ಅಯೋಡೈಡ್ ಅನ್ನ ಅಲ್ಲಿ ಡಿಸ್ಪರ್ಸ್ ಮಾಡಿರ್ತಾರೆ. ಈ ಸಿಲ್ವರ್ ಅಯೋಡೈಡ್ ಅನ್ನ ಪ್ರೀ ಐಡೆಂಟಿಫೈಡ್ ಕ್ಲೌಡ್ ಫಾರ್ಮೇಷನ್ಸ್, ಅಂದ್ರೆ ನಾವು ಯಾವುದೇ ಒಂದು ಮೋಡ ಬಿತ್ತನೆ ಮಾಡಬೇಕಾಗಿದ್ರೆ ಕಂಪ್ಲೀಟ್ ಕ್ಲೌಡ್ಲೆಸ್ ಅಟ್ಮಾಸ್ಫಿಯರ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಕ್ಲೌಡ್ ಫಾರ್ಮೇಷನ್ ಇರಬೇಕಾಗಿರುತ್ತೆ. ಬಟ್ ಅದನ್ನ ಇಂಟೆನ್ಸಿಫೈ ಮಾಡುವ ಉದ್ದೇಶದಿಂದ ನಾವು ಈ ಒಂದು ಸಿಲ್ವರ್ ಅಯೋಡೈಡ್ ಅನ್ನ ಬಳಸಿ ಕ್ಲೌಡ್ ಸೀಡಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಈ ಆಪರೇಷನ್ ಅನ್ನ ಲೀಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ. ಸೊ ಇವರು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಂಡ್ ಲೋಕಲ್ ಮೀಟಿಯರೊಲಾಜಿಕಲ್ ಟೀಮ್ಸ್ ನ ಜೊತೆಗೆ ಸಹಯೋಗದೊಂದಿಗೆ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಹಾಗಿದ್ರೆ ಡ್ರೋನ್ ಗಳನ್ನ ಯಾಕೆ ಇಲ್ಲಿ ಬಳಸಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಕ್ಯಾನ್ ರೀಚ್ ಸ್ಪೆಸಿಫಿಕ್ ಕ್ಲೌಡ್ ಆಲ್ಟಿಟ್ಯೂಡ್ಸ್ ವಿತ್ ಮಿನಿಮಲ್ ಡಿಲೇ. ಅಂದ್ರೆ ಯಾವುದೇ ಒಂದು ವಿಳಂಬವನ್ನ ಹೊಂದದೆ ಅದು ನಿರ್ದಿಷ್ಟವಾದ ಮೋಡಗಳನ್ನ ತಲುಪತಕ್ಕಂತ ಒಂದು ಸಾಮರ್ಥ್ಯವನ್ನ ಡ್ರೋನ್ ಗಳಿಗೆ ನೀಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಮ್ಯಾಂಡ್ ಏರ್ ಕ್ರಾಫ್ಟ್ ಇನ್ ಟರ್ಬ್ಯುಲೆಂಟ್ ವೆದರ್, ಅಂದ್ರೆ ಈ ಪ್ರಕ್ಷುಬ್ಧ ವಾತಾವರಣ, ಯೂಶುವಲಿ ನಾವು ಕ್ಲೌಡ್ ಅಲ್ಲಿ ಟ್ರಾವೆಲ್ ಮಾಡಬೇಕಾಗಿದ್ರೆ ಸೊ ಅಲ್ಲಿರ್ತಕ್ಕಂಥ ವಾತಾವರಣ ಅಂದ್ರೆ ಮಳೆ ಬೀಳ್ತಕ್ಕಂಥ ವಾತಾವರಣದಲ್ಲಿ ವಿಸಿಬಿಲಿಟಿ ತುಂಬಾ ಕಷ್ಟ ಆಗುತ್ತೆ. ಸೊ ಆ ರೀತಿಯ ಕಷ್ಟದ ಪರಿಸ್ಥಿತಿಗಳಲ್ಲಿ ಡ್ರೋನ್ಗಳ ಮುಖಾಂತರ
ಮುಖಾಂತರ ಸುಲಭವಾಗಿ ಕಾರ್ಯಾಚರಣೆಯನ್ನ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಆಪರೇಷನಲ್ ಕಾಸ್ಟ್ ಮತ್ತೆ ನಿರ್ವಹಣಾ ವೆಚ್ಚವನ್ನ ಕೂಡ ನಾವು ಸಾಕಷ್ಟು ಕಡಿಮೆ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ರಾಜಸ್ಥಾನವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ನಮಗೊತ್ತು ರಾಜಸ್ಥಾನದಲ್ಲಿ ವಾಟರ್ ಸ್ಕೇರ್ ಸಿಟಿ ಅಂತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ. ಅದರಲ್ಲೂ ಕೂಡ ಈ ಜೈಸಲ್ಮೇರ್ ಮತ್ತೆ ಬರ್ಮೇರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ವಾಟರ್ ಸ್ಕೇರ್ ಸಿಟಿ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿರುತ್ತೆ. ಸೊ ಅದ್ರ ಜೊತೆಗೆ ಲೋ ಆನ್ಯುವಲ್ ರೇನ್ಫಾಲ್ ಅಂದ್ರೆ ವಾರ್ಷಿಕ ಮಳೆ ಬಹಳ ಕಡಿಮೆ ಇರುತ್ತೆ. ಹೈ ಡೆಸರ್ಟಿಫಿಕೇಶನ್ ಅಲ್ಲಿ ಹೆಚ್ಚು ಮರುಭೂಮೀಕರಣವನ್ನ ನೋಡಬಹುದಾಗಿರುತ್ತೆ. ಸೊ ಈ ತಂತ್ರಜ್ಞಾನವನ್ನ ಪರೀಕ್ಷೆ ಮಾಡಲಿಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಕ್ಲೌಡ್ ಸೀಡಿಂಗ್? ಕ್ಲೌಡ್ ಸೀಡಿಂಗ್ ಅಂತಕ್ಕಂಥದ್ದು ವೆದರ್ ಮಾಡಿಫಿಕೇಶನ್ ಟೆಕ್ನಿಕ್ ಆಗಿರುತ್ತೆ. ಅಂದ್ರೆ ಹವಾಮಾನವನ್ನ ಮಾರ್ಪಾಡು ಮಾಡ್ತಕ್ಕಂಥ ಒಂದು ತಂತ್ರವಾಗಿರುತ್ತೆ. ಸೊ ಈ ಒಂದು ತಂತ್ರದ ಮುಖಾಂತರ ಪ್ರಿಸಿಪಿಟೇಷನ್ ಫ್ರಮ್ ದಿ ಎಕ್ಸಿಸ್ಟಿಂಗ್ ಕ್ಲೌಡ್ಸ್ ಅಂದ್ರೆ ಇರ್ತಕ್ಕಂಥ ಮೋಡಗಳ ಮುಖಾಂತರ ಮಳೆ ಬರ್ಸ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ನಾವು ಮೋಡ ಬಿತ್ತನೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಕೆಲವೊಂದು ಡಿಸ್ಪರ್ಸಿಂಗ್ ಸಬ್ಸ್ಟೆನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಕೆಲವೊಂದು ವಸ್ತುಗಳನ್ನ ಅಲ್ಲಿ ಸ್ಪ್ರೇ ಮಾಡ್ತಾರೆ. ಆ ವಸ್ತುಗಳು ನ್ಯೂಕ್ಲಿಯೈ ಆಗಿ ಆಕ್ಟ್ ಮಾಡುತ್ತೆ. ನ್ಯೂಕ್ಲಿಯೈ ಅಂದ್ರೆ ಒಂದು ಕೇಂದ್ರ ಬಿಂದುವಾಗಿ ಅದು ಆಕ್ಟ್ ಮಾಡುತ್ತೆ. ಯಾವಾಗ ಈ ಒಂದು ನ್ಯೂಕ್ಲಿಯೈ ಆಗಿ ಆಕ್ಟ್ ಮಾಡುತ್ತೆ, ಇದೇನ್ ಮಾಡುತ್ತೆ ಅಂದ್ರೆ ವಾಟರ್ ಡ್ರಾಪ್ಲೆಟ್ಸ್ ನೆಲ್ಲ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಯಾವಾಗ ವಾಟರ್ ಡ್ರಾಪ್ಲೆಟ್ಸ್ ಗಳ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಅವಾಗ ಅದು ಮಳೆಯ ರೂಪದಲ್ಲಿ ಬೀಳ್ತಕ್ಕಂಥದ್ದನ್ನ ನಾವು ಕ್ಲೌಡ್ ಸೀಡಿಂಗ್ ಅಂತ ಹೇಳ್ತೇವೆ. ಸೊ ಕ್ಲೌಡ್ ಸೀಡಿಂಗ್ ಗೆ ಬಳಸ್ತಕ್ಕಂಥ ಸಾಮಾನ್ಯವಾದ ಕೆಮಿಕಲ್ಸ್ ಯಾವ್ದು ಅಂದ್ರೆ ಸಿಲ್ವರ್ ಅಯೋಡೈಡ್ ಅನ್ನ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ. ಪೊಟ್ಯಾಷಿಯಂ ಅಯೋಡೈಡ್, ಡ್ರೈ ಐಸ್ ಅಂದ್ರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೂಡ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಸೋಡಿಯಂ ಕ್ಲೋರೈಡ್ ಅನ್ನ ಬಳಕೆ ಮಾಡ್ತಾರೆ. ಮತ್ತೆ ಲಿಕ್ವಿಡ್ ಪ್ರೋಪೇನ್ ಅಥವಾ ದ್ರವ ಪ್ರೋಪೇನ್ ಅನ್ನ ಕೂಡ ಸೊ ಈ ಒಂದು ಟೆಕ್ನಿಕ್ ಅಲ್ಲಿ ಬಳಸಲಾಗುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ಕ್ಲೌಡ್ ಸೀಡಿಂಗ್ ಅಂತ ನಾವು ನೋಡೋದಾದ್ರೆ, ಒಂದು ಏರ್ ಕ್ರಾಫ್ಟ್ ಅಂದ್ರೆ ವಿಮಾನಗಳ ಮುಖಾಂತರ ಅಥವಾ ನೌಕಾಯಾನ ವಾಯುಯಾನಗಳ ಮುಖಾಂತರ ನಾವು ಮಾಡಬಹುದಾಗಿರುತ್ತೆ. ಇನ್ನೊಂದು ಗ್ರೌಂಡ್ ಜನರೇಟರ್ಸ್ ಅಂದ್ರೆ ನಾವು ಮೌಂಟೇನ್ಸ್ ಗಳಿಗೆ ಹೋಗಿ ಕ್ಲೌಡ್ ಸೀಡಿಂಗ್ ಮಾಡ್ತೀವಿ ಅಂದ್ರೆ ನಾವು ಗ್ರೌಂಡ್ ಮೇಲೆನೆ ಮಾಡಬಹುದಾಗಿರುತ್ತೆ. ಬಿಕಾಸ್ ನಾವು ಆಲ್ರೆಡಿ ಮೌಂಟೇನ್ ಹೈ ಆಲ್ಟಿಟ್ಯೂಡ್ ಅಲ್ಲಿ ಇರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇನ್ನೊಂದು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಡ್ರೋನ್ಗಳ ಮುಖಾಂತರ. ಸೊ ಇದ್ರ ಜೊತೆಗೆ ಲೇಸರ್ಸ್ ಮತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಗಳ ಮುಖಾಂತರ ಕೂಡ ನಾವು ಈ ಒಂದು ಕ್ಲೌಡ್ ಸೀಡಿಂಗ್ ಅನ್ನ ನಾವು ಮಾಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಲಿಮಿಟೇಷನ್ಸ್ ಅಂದ್ರೆ ಇದರ ಮಿತಿಗಳು ಮತ್ತೆ ಇರ್ತಕ್ಕಂಥ ಒಂದು ವಿವಾದಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಮಾಯಿಶ್ಚರ್ ಇರಲೇಬೇಕಾಗಿರುತ್ತೆ. ಅಂಡ್ ಯು ಕ್ಯಾನಾಟ್ ಕ್ರಿಯೇಟ್ ರೈನ್ ಫ್ರಮ್ ಕ್ಲಿಯರ್ ಸ್ಕೈಸ್ ಅಂದ್ರೆ ಸ್ಪಷ್ಟವಾದ ಮೋಡಗಳಿಂದ ಮಳೆಯನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಸೊ ಅದ್ರ ಜೊತೆಗೆ ಸೊ ಎಫೆಕ್ಟಿವ್ನೆಸ್ ಏನಿದೆ, ಸೊ ರಿಸಲ್ಟ್ಸ್ ವೇರಿ ಬೇಸ್ಡ್ ಆನ್ ಕ್ಲೌಡ್ ಟೈಪ್ ಅಂಡ್ ಕಂಡೀಷನ್ ಅಂದ್ರೆ ಆ ಒಂದು ರಿಸಲ್ಟ್ಸ್ ಏನ್ ಬರುತ್ತೆ ಅದು ಆ ಒಂದು ಮೋಡದ ಒಂದು ಪರಿಸ್ಥಿತಿ ಏನಿರುತ್ತೆ ಮತ್ತೆ ಅಲ್ಲಿರ್ತಕ್ಕಂಥ ಹವಾಮಾನ ಪರಿಸ್ಥಿತಿಗಳೇನಿರುತ್ತೆ ಸೊ ಅದರ ಮೇಲೆ ಡಿಪೆಂಡ್ ಆಗಿ ನಾವು ರೈನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವರ್ಲ್ಡ್ ಎಲಿಫೆಂಟ್ ಡೇ ಅಥವಾ ವಿಶ್ವ ಆನೆ ದಿನ, ಈ ಒಂದು ದಿನವನ್ನ ಪ್ರತಿ ವರ್ಷ ಆಗಸ್ಟ್ 12ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವರು ಪೆಟ್ರಿಷಿಯಾ ಸಿಮ್ಸ್. ಸೊ ಇವರು ಕೆನಾಡಿಯನ್ ಫಿಲ್ಮ್ ಮೇಕರ್ ಆಗಿರ್ತಾರೆ. ಅದ್ರ ಜೊತೆಗೆ ಥೈಲ್ಯಾಂಡ್ಸ್ ಎಲಿಫೆಂಟ್ ರೀ ಇಂಟ್ರಡಕ್ಷನ್ ಫೌಂಡೇಶನ್ ಏನಿರುತ್ತೆ ಸೊ ಇವರಿಬ್ರು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಮೇಟ್ರಿಯಾಕ್ಸ್ ಅಂಡ್ ಮೆಮೊರೀಸ್ ಅಂದ್ರೆ ಮಾತೃ ಪಕ್ಷಗಳು ಅಥವಾ ಮಾತೃ ಪ್ರಧಾನ ಮಾತ್ರ ನೆನಪುಗಳು ಅಂತ ಹೇಳ್ತೇವೆ. ಬಿಕಾಸ್ ಆನೆಗಳ ಹಿಂಡು ಏನಿರುತ್ತೆ ಆ ಹಿಂಡಿನ ನಾಯಕತ್ವವನ್ನ ಯಾವಾಗಲೂ ಕೂಡ ಒಂದು ಫೀಮೇಲ್ ಎಲಿಫೆಂಟ್ ವಹಿಸ್ಕೊಂಡಿರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಮೇಟ್ರಿಯಾಕ್ಸ್ ಅಂತಕ್ಕಂಥ ಒಂದು ಥೀಮ್ ಅನ್ನ ಇಲ್ಲಿ ಬಳಕೆ ಮಾಡಿದ್ದೇವೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸೆಲೆಬ್ರೇಷನ್ ನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಆನೆಗಳನ್ನ ನಾವು ಏಷ್ಯನ್ ಎಲಿಫೆಂಟ್ಸ್ ಅಂತ ಹೇಳ್ತೇವೆ. ಸೊ ಇಂಡಿಯಾ ಇಸ್ ಹೋಮ್ ಟು 60% ಆಫ್ ದಿ ಏಷ್ಯನ್ ಎಲಿಫೆಂಟ್ಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 60% ಏಷ್ಯನ್ ಆನೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಈ ಒಂದು ಆನೆಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಅವುಗಳ ಐವರಿ ಅಥವಾ ದಂತಕ್ಕಾಗಿ ಅವುಗಳನ್ನ ಕೊಲೆ ಮಾಡ್ತಕ್ಕಂಥದ್ದು ಅಥವಾ ಸಾಯಿಸ್ತಕ್ಕಂಥದ್ದು, ಆವಾಸ ಸ್ಥಾನದ ನಷ್ಟ ಮತ್ತೆ ಡಿಫಾರೆಸ್ಟೇಷನ್ ಮತ್ತೆ ಅರ್ಬನೈಸೇಷನ್ ನಗರೀಕರಣದ ಕಾರಣಗಳಿಂದ ಆನೆಗಳ ಪಾಪ್ಯುಲೇಷನ್ ಕಡಿಮೆ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್, ಆನೆ ಮತ್ತು ಮನುಷ್ಯರ ನಡುವೆ ಇರತಕ್ಕಂಥ ಸಂಘರ್ಷ 2019 2023 ನಡುವೆ ಆನೆ ಮತ್ತು ಮನುಷ್ಯರ ಸಂಘರ್ಷದಿಂದ 2869 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರ್ತಾರೆ. ಅದ್ರ ಜೊತೆಗೆ ಈ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಕೂಡ ಅವುಗಳ ಮೈಗ್ರೇಷನ್ ಪ್ಯಾಟರ್ನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಅವುಗಳ ಫುಡ್ ಸೋರ್ಸಸ್ ಅಂದ್ರೆ ಆಹಾರದ ಮೂಲಗಳ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತಾ ಇರುವ ಕಾರಣದಿಂದ ಅವುಗಳ ಸಂಖ್ಯೆ
ಕಡಿಮೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆನೆಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅನ್ನ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಹೇಳ್ತೇವೆ. ಇದನ್ನ 1992 ಅಲ್ಲಿ 1992ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಆನೆಗಳನ್ನ ನಾವು ರಿವೈವ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಜೊತೆಗೆ ಈ ಎಲಿಫೆಂಟ್ ಕಾರಿಡಾರ್ಸ್ ಅನ್ನ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಎಲಿಫೆಂಟ್ ಕಾರಿಡಾರ್ಸ್ ಅಂದ್ರೆ ಆನೆಗಳು ಒಂದು ಆವಾಸ ಸ್ಥಾನದಿಂದ ಇನ್ನೊಂದು ಆವಾಸ ಸ್ಥಾನಕ್ಕೆ ಮೈಗ್ರೇಟ್ ಆಗ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ಮೈಗ್ರೇಟ್ ಆಗ್ತಕ್ಕಂಥ ಪ್ರದೇಶದಲ್ಲಿ ನಾಗರಿಕರು ಇರ್ತಕ್ಕಂಥ ಒಂದು ಪ್ರದೇಶಗಳು ಕೂಡ ಬರ್ಬೋದಾಗಿರುತ್ತೆ. ಅಲ್ಲಿ ಅನಿಮಲ್ ಮತ್ತೆ ಹ್ಯೂಮನ್ ಕಾನ್ಫ್ಲಿಕ್ಟ್ಸ್ ಹೆಚ್ಚಾಗುತ್ತೆ. ಸೊ ಅದರಿಂದ ಕಾರಿಡಾರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಉದ್ದೇಶವನ್ನ ನಾವು ಈ ಒಂದು ಎಲಿಫೆಂಟ್ ಕಾರಿಡಾರ್ ರಿಪೋರ್ಟ್ ನಲ್ಲಿ ನೋಡಬಹುದಾಗಿರುತ್ತೆ. ಅಂದ್ರೆ 2023ರ ರಿಪೋರ್ಟ್ ನ ಪ್ರಕಾರ 150 ಕಾರಿಡಾರ್ಸ್ ಅಂಡ್ 30 ರಿಸರ್ವ್ಸ್ ಅಂದ್ರೆ 150 ಕಾರಿಡಾರ್ ಗಳನ್ನ ಮತ್ತೆ 33 ಮೀಸಲುಗಳನ್ನ ಗುರುತಿಸ್ತಕ್ಕಂಥ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 1992. ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ವತಿಯಿಂದ ಲಾಂಚ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿರುತ್ತೆ, ಅಂದ್ರೆ ಕೇಂದ್ರ ಅನುದಾನಿತವಾಗಿರ್ತಕ್ಕಂಥ ಯೋಜನೆ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ 22 ಸ್ಟೇಟ್ಸ್ ಆರ್ ಯುಟೀಸ್ ನಲ್ಲಿ ಎಲ್ಲೆಲ್ಲಿ ಎಲಿಫೆಂಟ್ ಪಾಪ್ಯುಲೇಷನ್ ಇದೆ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಯೋಜನೆ ಆಗಿರುತ್ತೆ. ಸೊ ಯಾವ್ಯಾವ ಸ್ಪೀಶೀಸ್ ಅನ್ನ ಇಲ್ಲಿ ಪ್ರೊಟೆಕ್ಟ್ ಮಾಡಲಾಗುತ್ತೆ ಅಂದ್ರೆ ಏಷ್ಯನ್ ಎಲಿಫೆಂಟ್ ನ ಸೈಂಟಿಫಿಕ್ ನೇಮ್ ಅನ್ನ ನಾವು ಎಲಿಫಾಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೇವೆ. ಇದು ನಮ್ಮ ಭಾರತ ದೇಶದ ಹೆರಿಟೇಜ್ ಅಥವಾ ಪಾರಂಪರಿಕ ಪ್ರಾಣಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್? ಈ ಒಂದು ಯೋಜನೆಯ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಎಲಿಫೆಂಟ್ ರಿಸರ್ವ್ಸ್ ಅಥವಾ ಆನೆ ಮೀಸಲು ಪ್ರದೇಶಗಳನ್ನ ಅವುಗಳ ಕಾರಿಡಾರ್ಸ್ ಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಹ್ಯೂಮನ್ ಮತ್ತೆ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಎಲಿಫೆಂಟ್ ಗಳನ್ನ ಕ್ಯಾಪ್ಟಿವಿಟಿಯಲ್ಲಿ ಅಂದ್ರೆ ಸೆರೆಯಲ್ಲಿ ಅವುಗಳನ್ನ ರಿಜುವಿನೇಟ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅವುಗಳ ಮೇಲೆ ರಿಸರ್ಚ್ ಮಾಡ್ತಕ್ಕಂಥದ್ದು, ವೆಟರ್ನರಿ ಕೇರ್ ಅನ್ನ ಕೊಡ್ತಕ್ಕಂಥದ್ದು. ಅಂಡ್ ಈ ಪೋಚಿಂಗ್ ಏನಿರುತ್ತೆ ಅಂದ್ರೆ ಆ ಒಂದು ದಂತಕ್ಕಾಗಿ ಕಳ್ಳ ಬೇಟೆ ಆಡ್ತಕ್ಕಂಥದ್ದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಎಲಿಫೆಂಟ್ ಕಾರಿಡಾರ್ಸ್ ರಿಪೋರ್ಟ್ ಅಂತ 2023ರಲ್ಲಿ ರಿಲೀಸ್ ಆಗಿರುತ್ತೆ. ಈ ಒಂದು ವರದಿಯ ಪ್ರಕಾರ 150 ಕಾರಿಡಾರ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಸೈಟ್ಸ್ ನ ವತಿಯಿಂದ ಇನ್ನೊಂದು ಕಾರ್ಯಕ್ರಮ ಲಾಂಚ್ ಆಗಿರುತ್ತೆ. ಅದನ್ನ ಮೈಕ್ ಅಂತ ಕರಿತೇವೆ. ಮೈಕ್ ಅಂದ್ರೆ ಮಾನಿಟರಿಂಗ್ ಆಫ್ ಇಲ್ಲೀಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಸಿನ್ಸ್ 2004 ಅಂದ್ರೆ 2004ರಿಂದ ಆನೆಗಳ ಅಕ್ರಮ ಹತ್ಯೆಯ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ಸೈಟ್ಸ್ ನ ವತಿಯಿಂದ ಸ್ಟಾರ್ಟ್ ಮಾಡಲಾಗಿರುತ್ತೆ. ಇದನ್ನ ಮೈಕ್ ಅಂತ ಕರೆಯಲಾಗುತ್ತೆ. ಸೊ ಅದ್ರ ಜೊತೆಗೆ ಗಜ ಸೂಚನಾ ಅಂತಕ್ಕಂಥ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಇದು ಆನೆಗಳ ಮೂವ್ಮೆಂಟ್ ಅನ್ನ ಮತ್ತೆ ಫಾರೆಸ್ಟ್ ಸ್ಟಾಫ್ ಅನ್ನ ಅಲರ್ಟ್ ಮಾಡ್ತಕ್ಕಂಥ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಅದನ್ನ ನಾವು ಗಜ ಸೂಚನಾ ಆಪ್ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ DNA ಪ್ರೊಫೈಲಿಂಗ್ ಅನ್ನ ಕೂಡ ಮಾಡಿರ್ತಾರೆ. ಆನೆಗಳಿಗೆ ಇರ್ತಕ್ಕಂಥ ಹೆಲ್ತ್ ರಿಸ್ಕ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ DNA ಪ್ರೊಫೈಲಿಂಗ್ ಅನ್ನ ಕೂಡ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಗಜ ಉತ್ಸವ, ಗಜ ಗೌರವ ಅವಾರ್ಡ್ಸ್ ಗಳನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಎಲಿಫೆಂಟ್ ಕನ್ಸರ್ವೇಷನ್ ಹೀರೋಸ್ ಯಾರು ಇರ್ತಾರೆ ಅಂದ್ರೆ ಪ್ರಾಣಿಗಳನ್ನ ಅಥವಾ ಆನೆಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಕ್ಕಂಥವ್ರಿಗೆ ಗಜ ಗೌರವ ಅವಾರ್ಡ್ ಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಅದ್ರ ಜೊತೆಗೆ HEC ಮಿಟಿಗೇಷನ್ ಅನ್ನ ಅಂದ್ರೆ ಫೀಲ್ಡ್ ಗೈಡ್ಸ್, ಫೆನ್ಸಿಂಗ್, ರೈಲ್ವೆ ಹ್ಯೂಮನ್ ಎಲಿಫೆಂಟ್ ಕಾರಿಡಾರ್ಸ್ ಕಾನ್ಫ್ಲಿಕ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಫೆನ್ಸಿಂಗ್ ಮಾಡ್ತಕ್ಕಂಥದ್ದು, ರೈಲ್ವೆ ಕೋಆರ್ಡಿನೇಷನ್ ಮಾಡ್ತಕ್ಕಂಥದ್ದು ಮತ್ತೆ ಯಾವುದೇ ಹಾಟ್ ಸ್ಪಾಟ್ಸ್ ಇರುತ್ತೆ ಅದನ್ನೆಲ್ಲ ಮ್ಯಾಪಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನ ಕೂಡ ಮಾಡಲಾಗುತ್ತೆ. ಹಾಗಿದ್ರೆ ನಮ್ಮ ಏಷ್ಯನ್ ಎಲಿಫೆಂಟ್ಸ್ ನ ಪ್ರಮುಖ ಮಾಹಿತಿ ಏನು ಅಂದ್ರೆ ಸೈಂಟಿಫಿಕ್ ನೇಮ್ ಇದನ್ನ ನಾವು ಎಲಿಫಾಸ್ ಮ್ಯಾಕ್ಸಿಮಾ ಅಂತ ಹೇಳ್ತೇವೆ. IUCN ಪ್ರಕಾರ ಇದು ಎಂಡೇಂಜರ್ಡ್ ಆಗಿರುತ್ತೆ, ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಸೊ ಇದರ ಒಟ್ಟು ಪಾಪ್ಯುಲೇಷನ್ 50,000 ಗ್ಲೋಬಲಿ, ಜಾಗತಿಕವಾಗಿ 50,000, ಬಟ್ ಭಾರತ ದೇಶದಲ್ಲಿ ಅರೌಂಡ್ 27,000 ಅನ್ನ ನಾವು ನೋಡಬಹುದಾಗಿರುತ್ತೆ. ಈ ಒಂದು ಆನೆಯ ಸಬ್ ಸ್ಪೀಶೀಸ್ ಇರುತ್ತೆ ಅಂದ್ರೆ ಉಪಜಾತಿಗಳಿರುತ್ತೆ. ಒಂದನ್ನ ಇಂಡಿಯನ್ ಅಂತ ಕರಿತೇವೆ, ಇನ್ನೊಂದನ್ನ ಶ್ರೀಲಂಕನ್ ಅಂತ ಕರಿತೇವೆ, ಇನ್ನೊಂದನ್ನ ಸುಮಾತ್ರನ್ ಅಂತ ಕರಿತೇವೆ. ಈ ಮೂರು ಇದರ ಉಪಜಾತಿಗಳಾಗಿರ್ತವೆ. ಸೊ ಇದರ ಹ್ಯಾಬಿಟ್ಯಾಟ್ ಬಂದು ಸಾಮಾನ್ಯವಾಗಿ ಗ್ರಾಸ್ ಲ್ಯಾಂಡ್ಸ್ ಅಥವಾ ಹುಲ್ಲುಗಾವಲುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. 13 ಏಷ್ಯನ್ ಕಂಟ್ರೀಸ್ ಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಇದು ಸರಿಸುಮಾರು 150 kg, ಒಂದು ದಿವಸಕ್ಕೆ 150 kg ಅಷ್ಟು ಆಹಾರವನ್ನ ಸೇವನೆ ಮಾಡುತ್ತೆ
ಮಾಡುತ್ತೆ. ಹಾಗಿದ್ರೆ ಇದರ ಸೋಷಿಯಲ್ ಸ್ಟ್ರಕ್ಚರ್, ಸಾಮಾಜಿಕವಾಗಿ ಇದು ಮೇಟ್ರಿಯಾರ್ಕಲ್ ಆಗಿರುತ್ತೆ. ಅಂದ್ರೆ ಅದರ ಒಂದು ಹಿಂಡಿನ ಮುಖ್ಯಸ್ಥರಾಗಿ ನಾವು ಹೆಣ್ಣು ಆನೆಯನ್ನ ನೋಡ್ಬೋದಾಗಿರುತ್ತೆ. ಅದನ್ನ ನಾವು ಮೇಟ್ರಿಯಾರ್ಕಿ ಅಂತ ಕರೀತೇವೆ. ಸೊ ಇದ್ರ ಬಗ್ಗೆ UPSC ಯಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಿರ್ತಾರೆ. ದ ಲೀಡರ್ ಆಫ್ ದಿ ಎಲಿಫೆಂಟ್ ಹರ್ಡ್ ಇಸ್ ಫೀಮೇಲ್ ಅಂತ ಕೊಟ್ಟಿರ್ತಾರೆ. ಸೊ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅಂಡ್ ಮೇಲ್ಸ್ ಅಥವಾ ಗಂಡು ಆನೆಗಳು ಸಾಮಾನ್ಯವಾಗಿ ಸಾಲಿಟರಿ ಅಥವಾ ಏಕಾಂಗಿ ಆಗಿರುತ್ತೆ. ಬಟ್ ಹೆಣ್ಣು ಆನೆಗಳು ಮುಖ್ಯಸ್ಥಿಕೆಯಿಂದ ಅವೆಲ್ಲ ಒಂದು ಹಿಂಡಿನಲ್ಲಿ ಇರ್ತಕ್ಕಂಥ ಒಂದು ಬಿಹೇವಿಯರ್ ಅನ್ನ ಹೊಂದಿರುತ್ತೆ. ಸೊ ಇದರ ಲೈಫ್ ಸ್ಪ್ಯಾನ್ ಬಂದು 60 ವರ್ಷಗಳಿರುತ್ತೆ. ಅಂಡ್ ಕಲ್ಚರಲ್ ರೋಲ್, ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಸಿಂಬಲ್ ಆಫ್ ವಿಸ್ಡಮ್ ಮತ್ತೆ ಸ್ಟ್ರೆಂತ್ ಅಂತ ಕರಿತೇವೆ. ಹಾಗಿದ್ರೆ ಆನೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅದರ ಜೆಸ್ಟೇಷನ್ ಪೀರಿಯಡ್ ಎಷ್ಟು ಅಂತ, ಅಂದ್ರೆ ಗರ್ಭಾವಧಿ ಅವಸ್ಥೆ, ಗರ್ಭಾವಧಿ ಅವಧಿ ಎಷ್ಟು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಬಿಕಾಸ್ ದಟ್ ಈಸ್ ಒನ್ ಆಫ್ ದಿ ಲಾಂಗೆಸ್ಟ್ ಜೆಸ್ಟೇಷನ್ ಪೀರಿಯಡ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 935. ಸೊ ಇದು ಪ್ರಶ್ನೆ ಸಂಖ್ಯೆ 1, ಸೊ ಇದು ಪ್ರಶ್ನೆ ಸಂಖ್ಯೆ 2. ಸೊ 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.